ಅದು ಅದರಲ್ಲಿ ಸೂಕ್ಷ್ಮಗಳಿದೆ. ಮಾರ್ಕಂಡೇಯ ಕಥೆನೇ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತನೇ ಆಗಲಿ, ಇನ್ನೆಷ್ಟೋ ವಿಷಯಗಳೇ ಆಗಲಿ ಸೂಕ್ಷ್ಮತೆ ಇದೆ. ಯಾಕೆ ಅಂದರೆ ಸೂಕ್ಷ್ಮತೆ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಈಗ ಡೈರೆಕ್ಟಾಗಿ ಹೇಳಿದ್ರೆ ಅದನ್ನೂ ಒಂದು ಬಿಸ್ನೆಸ್ ಮಾಡಿಬಿಡ್ತಾರೆ. ಏನಂಗೆ ಅಂದರೆ ನಿಜ ಐತಿ ಅದನ್ನು ಹೆಂಗೆ ಬಿಸ್ನೆಸ್ ಮಾಡ್ತಾರೆ ಅಂದರೆ, ನಮ್ಮ ಋಷಿ ಮುನಿಗಳು ನಮ್ಮವರೆಲ್ಲ ಆ್ಯಕ್ಚುಲಿ ಆವಾಗಲೇ ಡೈರೆಕ್ಟಾಗಿ ಹೇಳ್ಬೋದು ಎಲ್ಲ ವಿಷಯನೂ. ಇಲ್ಲಪ್ಪ ದೇವ್ರು ಹಿಂಗಿದ್ದಾನೆ, ಹಿಂಗೆ ನಮ್ಮ ಮಾರ್ಕಂಡೇಯ ಕಥೆ ಈ ಥರ ಅಲ್ಲ, ಅದು ಈ ಥರ. ಇದು ಶಿವ ಅನ್ನೋದು ಸೋಲು ಅನ್ನೋದು ಶಿವ. ನೀನು ಅದಕ್ಕೆ ಯಮ ಬಂದಿದ್ದಕ್ಕೆ ತಪಸ್ ಮಾಡಿರೋ ಒಳಗಡೆ ಸೋಲು ಎತ್ಕೊಂಡ್ಬಿಟ್ಟು ಹೆಂಗೆ ಮುಟ್ತೀಯ, ನಂಗೆ ಕರ್ಕೊಂಡು ಹೋಗಿ ಬಿಡಲ್ಲ, ನಾನು ಇದ್ದೀನಿ ಅಂದ್ಬಿಟ್ಟು ಯಮನ ಓಡಿಸಿದ್ದಾನೆ. ಇದು ಈ ಥರ ವಿಷಯ ಅಂತ ಹೇಳ್ಬೋದು. ಯಾಕೆ ಅದನ್ನು ತುಂಬ ಆಳವಾಗಿ ಇಂಡೈರೆಕ್ಟಾಗಿ ಯಾಕೆ ಹೇಳಿದ್ರೆ ಅಂದರೆ, ಇದನ್ನು ಬಿಸ್ನೆಸ್ ಮಾಡ್ಕೋತಾರೆ. ಅದಾಗಿದೆ ನಮ್ಮವ್ರಿಗೆಲ್ಲ ಗೊತ್ತು. ಅದಕ್ಕೆ ಅದನ್ನು ಯಾವುದೂ ಡೈರೆಕ್ಟಾಗಿ ಹೇಳಿಲ್ಲ, ಎಲ್ಲ ಇಂಡೈರೆಕ್ಟಾಗಿ ಹೇಳಿರೋದು. ಯಾಕಂದ್ರೆ ಮತ್ತೆ ನಾವುಗಳು ಬರಬೇಕು, ಅದಕ್ಕೇ ಈ ಟೆಕ್ನಾಲಜಿ ಇದನ್ನೆಲ್ಲ ತರಿಸಿರೋದು ಅದಕ್ಕೇ. ಯಾಕೆಂದರೆ ಇಲ್ಲಿಂದ ಹಿಮಾಲಯಕ್ಕೆ ಹೋಗಬೇಕು ಅಂದರೆ, ಈಗ ಎಕ್ಸಾಂಪಲು ತಮಿಳ್ನಾಡು ಕನ್ಯಾಕುಮಾರಿಯಿಂದ ಹಿಮಾಲಯಕ್ಕೆ ನಾನು ಪಾದಯಾತ್ರೆ ಹೋಗಬೇಕು ಆಗಿನ 1-2 ವರ್ಷದ ಹಿಂದೆ ಅಂದರೆ ಏನಾಗ್ತಾಯಿದೆ, 1-2 ವರ್ಷ ಆಗ್ತಾಯಿತ್ತು. ಹೋಗ್ತಾ ದಾರಿ ಮಧ್ಯದಲ್ಲಿ ಊರು ಎಲ್ಲ ಇದಕ್ಕೂ ನಾವು ಉಪದೇಶಗಳು ಅದು ಇದು ಮಾಡ್ಕೊಂಡು ಹೋಗ್ತಾಯಿದ್ವಿ. ಕಾಲಕ್ರಮೇಣ ಅದು ಎಲ್ಲರಿಗೂ ಹೋಗಿ ತಲುಪ್ತಾ ಇರಲಿಲ್ಲ, ಸರಿನಾ. ಅದಕ್ಕೆ ಈ 30 ವರ್ಷದಲ್ಲಿ 40 ವರ್ಷದಲ್ಲಿ ಈ ಮಟ್ಟಕ್ಕೆ ಟೆಕ್ನಾಲಜಿ ಬೆಳೆದಿರೋದು ನಮ್ಮವ್ರು ಕೊಡೋ ಒಂದು ಸಪೋರ್ಟು. ಅದಕ್ಕೆ ಈ ಥರ ಇಂಡಿವಿಜುವಲಾಗಿ ವೀಡಿಯೋ ಎಲ್ಲ ಮಾಡಿಕೊಂಡು ಜನಗಳಿಗೆ ಆದಷ್ಟು ಬೇಗ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಮನುಷ್ಯನಾಗಿದ್ದೀರಾ, ಯಾಕೆ ಮನುಷ್ಯನಾಗಿ ಹುಡ್ತಾಯಿದ್ದೀರಾ. ಇದಾದಮೇಲೆ ಇನ್ನೊಂದು ಯಾವ ಜನ್ಮನೂ ಸಿಗೋಲ್ಲ. ಜನ್ಮ ಸಿಕ್ಕಿದ್ರೂ 84,000 ಕೋಟಿ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗೆ ಸಿಗುತ್ತೆ. ನೀವು ಇದೇ ಥರ ಇದ್ದರೆ ಬೇಗ ಎಚ್ಚೆತ್ಕೊಳ್ಳಿ ಅನ್ನೋದು ಒಂದು ಕಾರ್ಯಕ್ಕೋಸ್ಕರ ಈ ಕಲಿಯುಗದಲ್ಲಿ ಈ ಯುಗನ ಜ್ಞಾನಯುಗವಾಗಿ ಕನ್ವರ್ಟ್ ಮಾಡಿ ನಿಮಗೆಲ್ಲ ಈ ರೇಂಜಿಗೆ ಟೆಕ್ನಾಲಜಿ ಎಲ್ಲ ಕೊಟ್ಟು, ಈಗ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಅಂದ್ರೂ ಯಾರೋ ಒಬ್ಬ ಹುಡ್ಕೋನಿಗೆ ಜಾತಿ ಧರ್ಮ ಇದೆಲ್ಲ ಬಿಟ್ಟು, ಭೇದ ಭಾವ ಕಾಸು ಹಣ ಅಹಂಕಾರ ಎಲ್ಲ ಬಿಟ್ಟು ಯಾರೋ ಒಬ್ಬ ಹುಡುಕ್ತಾ ಇರ್ತಾನೆ. ಭಗವಂತ ಎಲ್ಲಿ, ಯಾರು, ಏನು ಕೊಟ್ಟಿದ್ವಿ, ನಾನು ಇದಕ್ಕೆಲ್ಲ ಏನಕ್ಕೆ ರೀಸನಾಗಿ ಹಿಂಗೆಲ್ಲ ಅನುಭವಿಸ್ತಾ ಇದ್ದೀನಿ ಅನ್ನೋದೆಲ್ಲ ಹುಡುಕಿ ಒಬ್ಬ ಒಳ್ಳೆ ಸೋಲು, ಒಳ್ಳೆ ಆತ್ಮ, ಒಳ್ಳೆ ಶಿವ ಎಲ್ಲೋ ಒಂದು ಕಡೆ ಓಡಾಡ್ತಾ ಇರ್ತಾನೆ. ಅಂಥ ಶಿವಗಳಿಗೆ ನಾವು ದಾರಿ ತೋರಿಸೋ ಕರ್ತವ್ಯ ನಮ್ಮದು.